ಸರ್ ನಮ್ಮನ್ ಬಂದು ನನ್ ಪರಿಚಯ ಮಾಡ್ಕೊತೀವಿ ಸರ್. ನಾನು ಮೈಸೂರು ಜಿಲ್ಲೆ ಹುಣಸೂರು ತಾಲೂಕು ಲೈಸೆನ್ಸ್ ಸಂಘದ ಅಧ್ಯಕ್ಷನಾಗಿ ಮಾತಾಡ್ತಾ ಇದ್ದೀನಿ. ನಮ್ಮ ಒಂದು ಬೇಡಿಕೆ ಏನಿದೆ ಸರ್, ನಾವೀಗ 4 ತಿಂಗಳಿಂದ ಪ್ರತಿಭಟನೆ ಮಾಡ್ತಾ ಇದೀವಿ. ಒಂದು ಕಾಯಮಾತಿ, ಒಂದು ಸಮಾನ ಕೆಲಸಕ್ಕೆ ಸಮಾನ ವೇತನ ಮಾಡಬೇಕು ಅಂತೇಳಿ ನಾವು 4 ತಿಂಗಳಿಂದ ಸತತವಾಗಿ ಹೋರಾಟ ಮಾಡ್ತಾ ಇದೀವಿ. ಕೆಲಸ ನಿಲ್ಲಿಸಿ, ಅದು ನಮ್ಮ ರೈತಾಪಿ ವರ್ಗಕ್ಕೆ ತುಂಬಾ ತೊಂದರೆ ಆಗ್ತೈತೆ ನಮಗೆ ಬಂದಿದೆ, ನಮ್ಗೆ ಗೊತ್ತು. ನಮ್ಗೆ ಅವ್ರಿಗೆ ರೈತಾಪಿ ವರ್ಗಕ್ಕೆ ನಾವು ತೊಂದರೆ ಕೊಡಕ್ಕೆ ನಮ್ಗೆ ಇಷ್ಟ ಇಲ್ಲ. ಆದ್ರೆ ಪರಿಸ್ಥಿತಿ ಹಂಗಿದೆ, ಏನು ಮಾಡಕ್ಕಾಗಲ್ಲ. ಯಾಕಂದ್ರೆ ನಮ್ದು ಹೊಟ್ಟೆಪಾಡು ನಡೀಬೇಕು ಸರ್, ನಮ್ದು ನಡಿಬೇಕು. ನಮ್ಗೆ ಏನಾದ್ರು ಸರ್ಕಾರ ವತಿಯಿಂದ ಮಾಡ್ಕೊಳ್ಳೋದು ನಡೀರೋದು ಸಹ, ಪಟ್ಟು ನಮ್ಗೆ ನಡೀತಾ ಇರೋ ಅನ್ಯಾಯ ನಮ್ಮ ಡಿಪಾರ್ಟ್ಮೆಂಟ್ ಇಂದ ಸರ್. ನಮ್ಮ ಡಿಪಾರ್ಟ್ಮೆಂಟ್ ಇಂದ ಕಮಿಷನ್ ಆಗ್ಬೋದು, ಇನ್ನೊಂದು ಆಗ್ಬೋದು, ನಮ್ಮ ಡಿಪಾರ್ಟ್ಮೆಂಟ್ ಇಂದ ನಮ್ಗೆ ನಡೀತಾ ಇದೆ ಸರ್. ಯಾವುದೇ ಕೆಲಸ, ಯಾವುದೇ ಬಂದ್ರು ಅವರು ನಮ್ಗೆ ಅನ್ಯಾಯ ಮಾಡ್ತಾ ಇದಾರೆ. ದಯವಿಟ್ಟು ನಮ್ಗೆ ಫೀಲ್ಡ್ ಹೋಗ್ತೀವಿ ಸರ್. ಫೀಲ್ಡ್ ಹೋದಾಗ ಹಾವು ಕಚ್ಬೋದು, ಏನೇ ಆಗ್ಬೋದು, ನಮ್ಗೆ ಆಕ್ಸಿಡೆಂಟ್ ಆಗೋದು ಏನೇ ಆಗ್ಬೋದು ಸರ್. ಅದರಲ್ಲಿ ನಮ್ಗೆ ಏನು ಬೆನಿಫಿಟ್ ಇಲ್ಲ ಸರ್. ಒಂದು ಇನ್ಶೂರೆನ್ಸ್ ಇಲ್ಲ, ನಮ್ಗೆ ಇಲ್ಲ. ಈಗ ಸರ್ ಅಣ್ಣ ತಮ್ಮದಿ ಜಗಳ ಆಡ್ಕೊಂಡು ಅವ್ರ ಮೇಲೆ ತೀರ್ಸ್ತಾರೆ, ನಮ್ಮ ಮೇಲೆ ತೀರ್ಸ್ತಾರೆ, ನಮ್ಗೆ ಹೊಡಿತಾರೆ ಸರ್. ನಾವ್ ಅಳತೆ ಮಾಡ್ತಿದೀವಿ, ನಮ್ಗೆ ಹೊಡಿತಾರೆ. ಆಗ ನಮ್ಗೆ ಸೆಕ್ಯೂರಿಟಿ ಇಲ್ಲ. ಅದಕ್ಕೆ ನಮ್ಮ ಡಿಪಾರ್ಟ್ಮೆಂಟ್ ಇಂದ ಏನಾದ್ರು ಒಂದು ಡಿಪಾರ್ಟ್ಮೆಂಟ್ ನಮ್ಗೆ ಸೆಕ್ಯೂರಿಟಿ ಕೊಡ್ಬೇಕು. ದಯಮಾಡಿ ನಮ್ಗೆ ಏನಾದ್ರು ಒಂದು ಸೆಕ್ಯೂರಿಟಿ ಕೊಟ್ಟು, ಅಳತೆಗೆ ಹೋದಾಗ ಹಿಂಗೆ ಅನಾಹುತಗಳಾಯ್ತವೆ, ಅದಕ್ಕೂ ಸೆಕ್ಯೂರಿಟಿ ಕೊಡ್ಬೇಕು, ಇನ್ಶೂರೆನ್ಸ್ ಕೊಡಿಸ್ಬೇಕು, ಮತ್ತೆ ನಮ್ಗೆ ಸಮಾನ ಕೆಲಸಕ್ಕೆ ಸಮಾನ ವೇತನ ಕೊಡ್ಬೇಕು ಅಂತ ನಾನು ಈ ಮೂಲಕ ಕೇಳ್ಕೊತೀನಿ ಸರ್.